ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತಕ್ಕೆ ಬಂದ ಪಾಕ್ ಪ್ರಜೆಗಳ ವೀಸಾ ಅವಧಿ ಇವತ್ತಿಗೆ ಮುಕ್ತಾಯವಾಗಿದೆ. ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ತೊರೆಯೋದಕ್ಕೆ ನೀಡಿದಂತ ಗಡುವು ಅಂತ್ಯ ಆಗಿರೋದು. ಏಪ್ರಿಲ್ 25ರಂದು 2 ದಿನ ಹೆಚ್ಚುವರಿ ಗಡುವನ್ನ ನೀಡಿತ್ತು ಸರ್ಕಾರ. 27ನೇ ತಾರೀಕಿಗೆ ಗಡುವು ಮುಗಿಯುತ್ತೆ ಅನ್ನುವಂತ ಡೆಡ್ಲೈನ್ ಕೊಡಲಾಗಿತ್ತು. ಇನ್ನು ಭಾರತ ಬಿಟ್ಟು ಹೋಗದವರ ಎದೆಯಲ್ಲಿ ಈಗ ಡವ ಶುರುವಾಗಿದೆ. 29ನೇ ತಾರೀಕುವರೆಗೂ ಕೂಡ ವೈದ್ಯಕೀಯ ವೀಸಾ ಪಡ್ಕೊಂಡವರಿಗೆ ಅವಕಾಶ ಇದೆ, 2 ದಿನ ವಿನಾಯಿತಿ. ಬಟ್ ಉಳಿದಂತ ವೀಸಾ ಪಡ್ಕೊಂಡವರಿಗೆ ಈಗ ಗಡುವು ಏನಿದೆ ಅಂತ್ಯ ಆಗಿದೆ. ಏಪ್ರಿಲ್ 23ರಂದು 14 ವರ್ಗದ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ ಕೇಂದ್ರ ಸರ್ಕಾರ. ಇನ್ನು ಚಿಕಿತ್ಸೆಗಾಗಿ ಅಂತ ಯಾರ್ಯಾರು ಬಂದಿದ್ದಾರಲ್ಲ, ಮೆಡಿಕಲ್ ಅಥವಾ ವೈದ್ಯಕೀಯ ವೀಸಾವನ್ನ ಪಡ್ಕೊಂಡು ಅವರಿಗೆ ಮಾತ್ರ ಏಪ್ರಿಲ್ 29ರವರೆಗೆ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ. ವೈದ್ಯಕೀಯ ವೀಸಾ ಪಡೆದವರಿಗೆ ಮಾತ್ರ 2 ದಿನ ವಿನಾಯಿತಿ ಇರುತ್ತೆ, ವಿಸ್ತರಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಈಗ ಯಾವ್ಯಾವ ವೀಸಾಗಳು ರದ್ದಾಗಿದೆ ಅದನ್ನ ನೋಡುವುದಾದ್ರೆ, ವೈದ್ಯಕೀಯ ವೀಸಾ, ಸಾರ್ಕ್ ವೀಸಾ, ವ್ಯಾಪಾರ ವೀಸಾ ಇದು ರದ್ದಾಗಿರೋದು. ಸಂದರ್ಶಕ ವೀಸಾಗಳು, ಪತ್ರಕರ್ತ ವೀಸಾ, ಕಾನ್ಫರೆನ್ಸ್ ವೀಸಾ, ಸಾರಿಗೆ ವೀಸಾ, ಗುಂಪು ಪ್ರವಾಸಿ ವೀಸಾ, ಹಾಗೆ ಪರ್ವತಾರೋಹಣ ವೀಸಾ, ಒಟ್ಟು 14 ಬಗೆಯ ವೀಸಾಗಳಿರೋದು. ಆ ಒಂದಷ್ಟು ವೀಸಾಗಳು ಯಾವ್ಯಾವ ರದ್ದಾಗಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಚಲನಚಿತ್ರ ವೀಸಾ ಇರ್ಬೋದು, ವಿದ್ಯಾರ್ಥಿ ವೀಸಾ, ಇನ್ನು ಪಿಲಿಗ್ರಿಮ್ ಮತ್ತು ಗ್ರೂಪ್ ಪಿಲಿಗ್ರಿಮ್ ವೀಸಾ ಇವು ರದ್ದಾಗಿವೆ. ಇನ್ನು ಆಗಮನ ವೀಸಾ ಅದು ಕೂಡ ರದ್ದಾಗಿದೆ. ಈ ವೈದ್ಯಕೀಯ ಅಂದರೆ ಒಂದಷ್ಟು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ ಪಾಕಿಸ್ತಾನದಿಂದ ಭಾರತಕ್ಕೆ, ಅಂಥವರಿಗೆ ಮಾತ್ರ ಇನ್ನೂ 2 ದಿನ ಟೈಮ್ ಇದೆ. 29ನೇ ತಾರೀಕು ಅವರಿಗೆ ಗಡುವು ಅಂತ್ಯ ಆಗುತ್ತೆ. ಇನ್ನು ಮತ್ತೊಂದು ದೀರ್ಘಾವಧಿ ವೀಸಾ ಏನು ಕೊಟ್ಟಿದ್ದಾರಲ್ಲ, ಆ ವೀಸಾ ರದ್ದಾಗೋಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿದೆ. ಅವರು ಇಷ್ಟು ವರ್ಷಕ್ಕೆ ಇಷ್ಟು ದಿನಗಳಿಗೆ ಅಂತ ಏನು ದೀರ್ಘಾವಧಿ ವೀಸಾವನ್ನು ಮಾಡ್ಕೊಂಡಿರ್ತಾರಲ್ಲ, ಅವರ ವೀಸಾ ರದ್ದಾಗಿಲ್ಲ. ಬಟ್ ಉಳಿದಂಥ ಈ ಎಲ್ಲ ವೀಸಾಗಳು ನೀವೇನು ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ, ಅವೆಲ್ಲ ವೀಸಾಗಳು ಕೂಡ ರದ್ದಾಗಿದೆ. ಇನ್ನೂ ಪಾಕಿಸ್ತಾನಕ್ಕೆ ಯಾರ್ಯಾರು ಹೋಗಿಲ್ವೋ, ಇಲ್ಲಿಂದ ಬಿಟ್ಟು ಹೋಗಿಲ್ವೋ ಅಂಥವ್ರ ಎದೆಯಲ್ಲಿ ಈಗ ಡವ ಶುರುವಾಗಿದೆ. ಏನು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಹಾಗಾದರೆ ನಮ್ಮ ವಿರುದ್ಧ, ಇಲ್ಲೇ ಉಳ್ಕೊಂಡು ಬಿಟ್ಟಿದ್ದೀವಿ, ಹೋಗೋದಕ್ಕಾಗಿಲ್ಲ ಅಂತೇಳಿ ಒಂದು ಆತಂಕ, ಭಯ ಈಗ ಉಳ್ಕೊಂಡಿರುವಂತಹ ಪಾಕ್ ಪ್ರಜೆಗಳಿಗೆ, ಭಾರತದಲ್ಲಿರುವಂಥ ಪಾಕ್ ಪ್ರಜೆಗಳಿಗೆ ಆ ಭಯ ಶುರುವಾಗ್ತಾ ಇದೆ. ಗಡುವು ಇವತ್ತಿಗೆ ಅಂತ್ಯ ಆಗಿರೋದು. 2 ದಿನ ವಿಸ್ತರಣೆ ಮಾಡಲಾಗಿತ್ತು, ಅಷ್ಟರೊಳಗೆ ನೀವು ಭಾರತ ಬಿಟ್ಟು ಹೋಗಿ ಅಂತ. ಹಾಗಿದ್ರೂ ಕೂಡ ಇನ್ನೂ ಕೆಲವರು ಯಾರ್ಯಾರು ಹೋಗಿಲ್ವೋ ಅವರಿಗೀಗ ಭಯ ಶುರುವಾಗಿದೆ. ಇನ್ನು ವೈದ್ಯಕೀಯ ಚಿಕಿತ್ಸೆಗೆ ಅಂತ ಬಂದವರು ಏನಿದ್ದಾರೆ ಅವರಿಗೆ 29ನೇ ತಾರೀಕು, ನಾಳೆ ಅಲ್ಲ ನಾಡಿದ್ದು ಆ ಗಡುವು ಅಂತ್ಯ ಆಗುತ್ತೆ. ಅದಾದ ನಂತರ ಅವರು ಹೋಗಬೇಕಾಗುತ್ತೆ ಭಾರತವನ್ನು ಬಿಟ್ಟು.